ಎಲ್ರಿಗೂ ನಮಸ್ತೆ. ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನಮ್ಮ ಮಾಧ್ಯಮದವ್ರಿಗೆ ಓಕೆನಾ? ಮಾಧ್ಯಮದವ್ರಿಗೆ ಒಂದ್ ಮಾತು ಕೇಳಬೇಕು. ನಿಮ್ಗೆ ಇಷ್ಟ ಆಯ್ತಾ ಟೀಸರು? ಏನನ್ಸ್ತು? ಓಕೆನಾ? ಥಮ್ಸ್ ಅಪ್. ಓಕೆ. ಥ್ಯಾಂಕ್ ಯು. ಸೊ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್. ಅಂಡ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್. ಆಮೇಲೆ ಮೊದಲನೇ ಸಲ ಒಂದು ಪ್ರೆಸ್ ಮೀಟ್ ಹೇಗಿರುತ್ತೆ, ಮತ್ತೆ ಎಷ್ಟು ಕ್ಯಾಮ್ರಾಗಳಿರುತ್ತೆ, ನಾವುಗಳೆಲ್ಲ ಸ್ಟೇಜ್ ಮೇಲೆ ಹೇಗ್ ಮಾತಾಡ್ತೀವಿ, ಏನ್ ಮಾತಾಡ್ತೀವಿ ಎಲ್ಲದನ್ನು ಕಣ್ಣಾರೆ ವಿಟ್ನೆಸ್ ಮಾಡೋದಕ್ಕೆ ಮೊದಲನೇ ಸಲ ನನ್ನ ವೈಫ್ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ತುಂಬಾ ತುಂಬಾ ಕ್ಯಾಮ್ರಾ ಶೈ ಇದೆ. ಎಲ್ಲಾ ಕ್ಯಾಮ್ರಾಗಳನ್ನ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾರೆ. ಆಕ್ಚುಲಿ ಎಲ್ಲಾ ಸಿನಿಮಾಗಳನ್ನ ಯೂಶಲಿ ನಾವೇನ್ ಮಾಡ್ತೀವಿ, ಮುಹೂರ್ತನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ, ಮತ್ತೆ ಕ್ಲಾಪ್ ಮಾಡ್ತೀವಿ. ಈ ತರ ಒಂದು ಪೂಜೆ ಶುರು ಮಾಡಿ ಒಂದು ಪ್ರೆಸ್ ಮೀಟ್ ಮತ್ತೊಂದು ಮಾಡು ಒಂದು ಸಿನಿಮಾನ ಶುರು ಮಾಡ್ತೀವಿ. ನಾವು ಈ ಸಿನಿಮಾನ ಭೂಮಿನ ಪೂಜಿಸಿ ಶುರು ಮಾಡಿದೀವಿ. ಯಾಕೆ ಅನ್ನೋದನ್ನ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿಂದನೇ ಈ ಸಿನಿಮಾದ ವಿಶೇಷತೆಗಳು ಶುರು ಆಗತ್ತೆ. ಆ ಈಗ ನಾನು ಯೂಶಲಿ ಯಾರ ಬಗ್ಗೆನೂ ಈ ಸಿನಿಮಾದ ಕತೆ ಕೇಳಿ ಮತ್ತೆ ಪಾತ್ರ ಕೇಳಿದಾಗ ನನಗೆ ಶಾಕ್ ಜೊತೆಗೆ ಸರ್ಪ್ರೈಸ್ ಆಯ್ತು. ಬಿಕಾಸ್ ನನ್ನ ಮೂತಿಗೆ ಯೂಶಲಿ ಏನ್ ಮಾಡ್ತಾರೆ, ಒಂದು ಲವರ್ ಬಾಯ್ ಅಥವಾ ಸಿಟಿಲಿರೋ ಹುಡುಗ, ಇಲ್ಲ ಒಂದು ಬಿಸ್ನೆಸ್ ಮ್ಯಾನ್, ಇಲ್ಲ ಒಬ್ಬ ಕಾಲೇಜ್ ಸ್ಟೂಡೆಂಟ್, ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ ಪಾತ್ರಗಳನ್ನ ಮಾಡ್ಬಿಟ್ಟಿದೀನಿ. ಅಂತದ್ರಲ್ಲಿ ಇವರು ಮನೋಜ್ ಕುಮಾರ್ ಅಂತ ಡೈರೆಕ್ಟರ್ ಬಂದ್ಬಿಟ್ಟು, ಅದು ಅಂತಿಂತ ಡೈರೆಕ್ಟರ್ ಅಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ ಆಗೋದು ಸಾಮಾನ್ಯ ವಿಷಯ ಅಲ್ಲ. ಅದು ನಮ್ಮಲ್ಲಿ ತುಂಬಾ ಜನ ಗೊತ್ತಾಗಿಲ್ದೇ ಇರ್ಬೋದು, ಬಟ್ ನ್ಯಾಷನಲ್ ಅವಾರ್ಡ್ ಅನ್ನೋದು ಒಂದು ಅವಾರ್ಡ್ ನ ರಿಸೀವ್ ಮಾಡೋದು, ಅದಕ್ಕೆ ನಮ್ದೆಲ್ಲ ಯಾವ ಸಾಧನೆನೂ ಇಲ್ಲ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನನ್ನ ಪ್ರಕಾರ. ಅದು ಅಂತ ಡೈರೆಕ್ಟರ್ ಬಂದು ನನ್ನ ಹತ್ರ ಕೇಳ್ತಾರೆ, ಈ ಒಂದು ರೈತನ ಪಾತ್ರ, ಊರಲ್ಲಿರೋ ಒಬ್ಬ ಸಂತುವಿನ ಪಾತ್ರ ನೀವು ಮಾಡಿ ಅಂತ. ನನ್ಗೆ ಎಲ್ಲೋ ತಮಾಷೆಗೆ ಸುಮ್ನೆ ಒಂದು ಆಪ್ಷನ್ ಇಟ್ಕೊಂಡು ಕೇಳ್ತಿದ್ರು ಅಂತ ಅನ್ಕೊಂಡೆ. ಇಲ್ಲ, ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು ರೆಡಿಯಾಗಿ ಇವನೇ ಹಾಕೊಂಡು ಮಾಡ್ಬೇಕು ಅಂತ ನನ್ನ ಹತ್ರ ಬಂದು ಕೇಳಿದ್ರು. ನನಗೆ ಇಂಥ ಅವಕಾಶಕ್ಕೆ ತುಂಬಾ ಕಾಯ್ತಿದೆ. ಯಾಕಂದ್ರೆ ಈಗ ನಾವು ಕಲಾವಿದರು ಆಕ್ಟ್ ಮಾಡ್ತಿರೋದೇ ಬೇರೆ ಬೇರೆ ಪಾತ್ರಗಳನ್ನ ಮಾಡಕ್ಕೋಸ್ಕರ. ಅಂತದ್ರಲ್ಲಿ ಒಳ್ಳೆ ಆಪರ್ಚುನಿಟಿ ಬಂತಲ್ಲ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಒಬ್ಬ ರೈತನಾಗಿ ಅಫ್ಕೋರ್ಸ್ ಈ ಪಂಚೆ ಮತ್ತೆ ಲುಂಗಿ ಕಟ್ಟೋದನ್ನ ಡೈರೆಕ್ಟರ್ ಹೇಳ್ಕೊಟ್ಟಿದ್ದು. ಇವತ್ತು ಕೂಡ ಅದನ್ನ ಹಾಕೋ ಬನ್ನಿ ಅಂತ ಹೇಳಿದ್ರು. ಇದು ಹೆಂಗೆ ನನ್ಗೆ ಈಗ ಆ ಬಾಡಿ ಲ್ಯಾಂಗ್ವೇಜ್ ಬರ್ಬೇಕು. ಅಂಡ್ ಹಿ ಇಸ್ ವೆರಿ ಪರ್ಟಿಕ್ಯುಲರ್. ಪ್ರತಿಯೊಂದು ಮಾತಾಡೋ ಶೈಲಿ ಮತ್ತೆ ನಡೆದಾಡೋ ಶೈಲಿ ರೈತರಿಗೆ ಒಂದ್ ಬೇರೆ ತರನೇ ಗೊತ್ತಿರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ರಿಯಲ್ ಲೈಫ್ ಹೀರೋಗಳು ನಾವ್ ಯಾರನ್ನ ಬೇಕಾದ್ರೂ ಇಮಿಟೇಟ್ ಮಾಡ್ಬೋದು, ಅವ್ರನ್ನ ಇಮಿಟೇಟ್ ಮಾಡಕ್ ಆಗಲ್ಲ ಪ್ರಾಕ್ಟೀಸ್ ಮಾಡ್ದೇನೆ. ಸೊ ಏನ್ ಮಾಡ್ದೆ, ನಾನೇನ್ ಮಾಡಿದೆ, ಒಂದು ತಿಂಗಳು ಮಂಡ್ಯದ ಹತ್ರ ಒಂದು ಹಳ್ಳಿಲಿ ಅನೇಂಬಾಡಿ ಅಂತ ಒಂದು ಊರು, ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಳುಗಳು ಬೇಕು ಅಂತ ಕೇಳ್ಪಟ್ಟೆ. ಸೊ ನಾನು ರೆಡಿ ಆದೆ. ಒಂದ್ ತಿಂಗಳು ಆಳಾಗಿರ್ತೀನಿ, ನಿಮ್ ಜೊತೆಗೆ ಏನೇನೆಲ್ಲ ಹೇಳ್ಕೊಡ್ತೀರಾ ಕಲ್ತ್ಕೋತೀನಿ ಅಂತ. ನಮ್ಮ ಚಿಕ್ಕಪ್ಪ ಕರ್ಕೊಂಡೋದ್ರು ಅಲ್ಲಿಗೆ. ಒಂದ್ ತಿಂಗಳು ಅಲ್ಲೇ ಇದೆ. ಬೆಳಗ್ಗೆ 5:45 ನನ್ನ ದಿನಚರಿ ಶುರು ಆಗೋದು. ಹಾಲ್ ಕರೀದಿಂದ ಹಿಡಿದು ಹಾಲ್ನ ಡೈರಿಗೆ ತಗೊಂಡೋಗ್ ಕೊಟ್ಟು, ಮತ್ತೆ ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಮೇಯ್ದು ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋಗಿ ನೇಗಿಲು ಹಿಡ್ಕೊಂಡು ಕಟ್ಕೊಡೋರು, ಅದನ್ನ ಅಲ್ಲಿ ಬೇಸಾಯ ಹೊಡಿತಿದ್ದೆ. ಸೊ ಇದೇ ತರ ಆಗ್ತಿತ್ತು. ಆಮೇಲೆ 10 ಗಂಟೆ ಮೇಲೆ ಒಂದಷ್ಟು ಹುಡುಗರು ರೋಡ್ ಹಳ್ಳಿಲಿ ಊರಲ್ಲೆಲ್ಲ ಪರಿಚಯ ಆಗಿರೋರ್ ಜೊತೆ ಎಲ್ಲ ಎತ್ಗಳನ್ನ ಕರ್ಕೊಂಡು ಗಾಡಿಗೆ ಕಟ್ಕೊಂಡೆಲ್ಲ ರೌಂಡ್ ಹಾಕ್ತಿದ್ವಿ. ಅದೊಂಥರ ಬೇರೆ ತರನೇ ಒಂದು ಪ್ರಪಂಚ ಆಗಿತ್ತು. ಆಕ್ಚುಲಿ ಸ್ಟಾರ್ಟಿಂಗ್ ಒಂದ್ ವಾರ ತುಂಬಾ, ಟು ಬಿ ವೆರಿ ಫ್ರಾಂಕ್, ತುಂಬಾ ಕಷ್ಟ ಆಯ್ತು. ಇಷ್ಟೊಂದು ಬಿಸಿಲಲ್ಲಿ ಇವೆಲ್ಲ ಬೇಕಾ ನನ್ಗೆ ಅಂತ. ಬಟ್ ಆಮೇಲೆ ಒಂದ್ ತಿಂಗಳು ಮುಗಿತಾ ಬಂದಾಗ ವಾಪಸ್ ಹೋಗ್ಬೇಕಾ ಬೆಂಗಳೂರಿಗೆ ಅಂತ ಅನ್ಸೋದಕ್ಕೆ ಶುರು ಆಯ್ತು. ಬೆಳಗ್ಗೆ ಬಾಬಾ ಮುದ್ದೆ ಅದು ಇದೆಲ್ಲ ಕೊಟ್ಬಿಟ್ಟು ನನಗೆಲ್ಲ ಬೆಳಿಗ್ಗೆ ಆಕ್ಚುಲಿ 7 ಗಂಟೆಗೆ ಮುದ್ದೆ ಬಸ್ಸಾರೆಲ್ಲ ಕೊಡೋರು. ಅದನ್ನ ತಿನ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೆ ಸಂಜೆ ಹಾಲ್ ಕರೆಕ್ ಹೋಗ್ತಿದ್ದೆ, ಡೈರಿಗೆ ಹಾಕಿ ಬರ್ತಿದ್ದೆ. ತುಂಬಾ ಚೆನ್ನಾಗಿತ್ತು ಅದೊಂದು ಲೈಫ್ ಸ್ಟೈಲು. ಸೊ ಸಿನಿಮಾ ಹೇಗ್ ಬಂದಿದೆ, ಚೆನ್ನಾಗ್ ಬಂದಿದೆ, ಅತ್ಯದ್ಭುತವಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ, ಇವೆಲ್ಲ ಸೆಕೆಂಡ್ರಿ. ಒಂದು ಪಾತ್ರನ ಮಾಡೋದಕ್ಕೆ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಇದನ್ನ ಲೈಫ್ ಟೈಮ್ ಅಲ್ಲಿ ನೆನ್ಪಿಟ್ಕೋತೀನಿ. ಅಂಡ್ ಆ ಫ್ಯಾಮಿಲಿಯಲ್ಲಿ ಅವರು ನಾಗಣ್ಣ ಮತ್ತೆ ಅವ್ರ ಫ್ಯಾಮಿಲಿಗೆ ತುಂಬಾ ಒಂದು ಊರಲ್ಲಿ ಒಂದು ಚಿಕ್ಕ ಮನೇಲಿ ಇರುವಂತಹ ಒಂದು ಫ್ಯಾಮಿಲಿ. ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮುಖಾಂತರ. ಅಂಡ್ ನಾನು ಈ ಟೆಕ್ನಿಷಿಯನ್ಸ್ ಆಗ್ಲಿ, ನಮ್ಮ ಮೊದಲನೇದಾಗಿ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು. ನಾನು ಯೂಶಲಿ ಏನ್ ಗೊತ್ತಾ, ಒಬ್ರು ಮುಂದೆ ಒಬ್ರು ಯಾವತ್ತು ಹೊಗಳಿಲ್ಲ. ನೀವ್ ಗ್ರೇಟ್, ಅಷ್ಟ್ ಚೆನ್ನಾಗ್ ಮಾಡಿದಿರ, ಇಷ್ಟ್ ಚೆನ್ನಾಗ್ ಮಾಡಿದಿರ ಅಂತ. ಸೊ ನನ್ಗೆ ಒಂಥರ ಮುಜುಗರ ಆಗ್ತಿದೆ ಹೇಗ್ ಹೊಗಳೋದು ಇವ್ರನ್ನ ಅಂತ. ಬಿಕಾಸ್ ಇವ್ರ ಮುಂದೆ ಬಿಟ್ಟು ಬೇರೆ ಎಲ್ಲರ ಮುಂದೆನೂ ಮಾತಾಡಿರ್ತೀನಿ, ಕೆಲ್ಸ ಎಷ್ಟ್ ಚೆನ್ನಾಗ್ ಆಗ್ ಬರ್ತಿದೆ, ಏನೇನೆಲ್ಲ ಮಾಡ್ತಿದೀವಿ ಅಂತ. ಯಾವತ್ತು ಹೊಗಳಿಲ್ಲ. ನಾವು ಹೆಂಗೆ ಅಂದ್ರೆ, ಈಗ ನಮ್ಮಿಬ್ರದ್ದು ಬಾಂಡಿಂಗ್ ಕೆಮಿಸ್ಟ್ರಿ ಹೇಗಿದೆ ಅಂದ್ರೆ, ನನ್ನ ಹುಡುಗಿ ನನ್ನ ವೈಫೈ ಹೊಟ್ಟೆ ಹುರ್ಕೊಳ್ಳೋಷ್ಟು ಆ ಬಾಂಡಿಂಗ್ ಇದೆ. ಫೋನ್ ಅಲ್ಲಿ ಮಾತಾಡ್ತಿದ್ರು ಅಥವಾ ಮೀಟ್ ಮಾಡಿದ್ರು ಕೂಡ, ಏನ್ ಮಾಡಿದ್ರು ಕೂಡ ನಾವು ಟೈಮ್ ಕೊಡಕ್ಕೆ ಆಗ್ತಿಲ್ಲ ಮನೇಲಿ. ಹಂಗಾಗ್ಬಿಟ್ಟಿದೆ ಮನೋಜ್ ಸರ್ ಜೊತೆಗೆ.
ಏನಾದ್ರೂ ಕೆಲ್ಸಕ್ಕೋಸ್ಕರ ಹೊಡೆದಾಡ್ತೀವಿ. ನೆನ್ನೆ ರಾತ್ರಿ ಕೂಡ 1 ಗಂಟೆವರೆಗೂ ಹೊಡೆದಾಡಿದೀವಿ ಫೋನಲ್ಲಿ. ಸೊ ಅಂಡ್ ಥ್ಯಾಂಕ್ ಯು ಮನೋಜ್ ಸರ್, ಈ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ತೋರಿಸಿದೀರಾ ಅಂಡ್ ನಮ್ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ಸಿನಿಮಾದಿಂದನೂ ನಿಮ್ಗೆ ಫಿಲ್ಮ್ ಫೇರ್, ಸೈಮಾ ಎಲ್ಲಾ ತರದ ಅವಾರ್ಡ್ ಬರ್ಲಿ, ಎಲ್ಲದಕ್ಕಿಂತ ದೊಡ್ಡ ಅವಾರ್ಡ್ ಜನರು ಪ್ರೀತಿ ಸಿಗ್ಲಿ ನಿಮ್ಗೆ ಅಂತ ನಾನು ಆಶಿಸ್ತೀನಿ. ಅಂಡ್ ನಾನು ಯೂಶಲಿ ಅಣ್ಣವ್ರದ್ದು, ವಿಷ್ಣು ಸರ್ದು, ಅನಂತ್ನಾಗ್ ಸರ್ದು ಇದೆಲ್ಲ ಕೇಳ್ತಿರ್ತೀನಿ, ಸೆಟ್ ಅಲ್ಲಿ ಹೇಗ್ ಕೆಲಸ ಮಾಡೋರು, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳೋರು ಅಂತ ಎಲ್ಲ. ನಾನು ಅದು ಕಣ್ಣಾರೆ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೇನೆಲ್ಲ ಕೇಳಿ ಅವ್ರದೆಲ್ಲ ಕಥೆಗಳು ಹೇಗ್ ಕೇಳಿದ್ನೋ, ನಮ್ಮ ಜನರೇಷನ್ಗೆ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಸಿಗುವಂತಹ ಅಂತವ್ರ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ. ಅದು ರಂಗನಾರಗ ಸರ್ ನಾನ್ ಕಂಡಂತಹ ಅತ್ಯಂತಹ ತುಂಬಾ ಹಿರಿಯ ಅಜಾನುಭಾವ ಪ್ರತಿಭೆಯಲ್ಲಿ, ಐ ಮೀನ್ ದೈತ್ಯ ಪ್ರತಿಭೆ ಅಂತಾನೆ ಹೇಳ್ಬೋದು ಅವ್ರನ್ನ. ಯೂಶಲಿ ಆಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಹೋಗಿಲ್ಲ ಅಂತ ಒಂದು ಕೊರಗಿತ್ತು ನನಗೆ, ಬಟ್ ಆಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಎಲ್ಲ ಕೆಲಸ ಮಾಡಿದೆ ಅಂತ ಒಂದು ಈಗ ಖುಷಿ ಇದೆ. ಅಂಡ್ ಇನ್ನೊಂದು ನಮ್ಮ ಹೀರೋಯಿನ್ ಬಗ್ಗೆ ಹೇಳ್ಬೇಕು. ಇಬ್ರು ಹೀರೋಯಿನ್ಸ್ ತುಂಬಾ ಮುದ್ದಾಗಿ ಕಾಣಿಸಿದ್ದಾರೆ, ರಮಿಕಾ ಮತ್ತೆ ತಪಸ್ವಿನಿ ಅವರು. ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡೋದು, ಬಿಕಾಸ್ ಪ್ರತಿಯೊಬ್ಬರಿಂದನೂ ಏನಾದ್ರು ಕಲಿದಿದ್ದೇ ಇರುತ್ತೆ. ಥ್ಯಾಂಕ್ ಯು ನನ್ನ ಜೊತೆ ಆಕ್ಟ್ ಮಾಡಿದಕ್ಕೆ, ಅಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಂಡ್ ನನ್ನ ಫೇವ್ರೆಟ್ DOP ರಾಜ್ಕಾಂತ್ ಅಂದ್ರೆ ಈ ಕ್ರೇನ್ ಮೇಲೆಲ್ಲ ಕೂತ್ಕೊಂಡಾಗ ನಾವು ಬೆಟ್ಟ ಗುಡ್ಡ ಮೇಲೆಲ್ಲ ನಾವೇನ್ ಶೂಟ್ ಮಾಡಿದೀವಿ, ಅಲ್ಲಿ ತುಂಬಾ ಈಸಿ ಅಲ್ಲ, ಅದು ಸಿಕ್ಕಾಪಟ್ಟೆ ರಿಸ್ಕಿ ಇತ್ತು. ಎಷ್ಟು ಅಡಿ ಮೇಲೆಲ್ಲ ಕೂತ್ಕೊಳ್ಳೋರು, ನಮಗೆ ಟೆನ್ಷನ್ ಆಗೋದು ಡೈಲಾಗ್ ಹೇಳ್ಬೇಕಾದ್ರೆ, ಹೆಂಗೆ ಇದು ಮುಗಿಸ್ಬೋಣ ಬೇಗ ರಿಸ್ಕ್ ಅಲ್ಲಿ ಕೂತಿದ್ದಾರೆ ಅಂತ. ಥ್ಯಾಂಕ್ ಯು ರಾಜ್ ಸರ್. ಅಂಡ್ ಮ್ಯೂಸಿಕ್ ಅಂತ ಬಂದಾಗ ಯೂಶಲಿ ಸುನಾರ್ ಸರ್ ಮ್ಯೂಸಿಕ್ ಡೈರೆಕ್ಟರ್. ಅಂಡ್ ಒಬ್ಬ ಹೀರೋಗೆ ಒಳ್ಳೆ ಕತೆ ಸಿಗುತ್ತೆ, ಡೈರೆಕ್ಷನ್ ಒಳ್ಳೆ ಡೈರೆಕ್ಟರ್ ಸಿಗ್ತಾರೆ, ಮತ್ತೆ ಲೊಕೇಶನ್ ಆಗ್ಲಿ, ಮತ್ತೊಂದಾಗ್ಲಿ, ಕಾಸ್ಟ್ಯೂಮ್ ಆಗ್ಲಿ, ಎಲ್ಲವೂ ಸಿಗುತ್ತೆ. ಬಟ್ ಮ್ಯೂಸಿಕ್ ಅಂತ ಬಂದಾಗ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ಸುಮಾರು ಜನ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಆಗಿರ್ಲಿ, ತುಂಬಾ ಜನ ಆಕ್ಟರ್ಸ್ಗೆ ತುಂಬಾ ಆ ಮ್ಯೂಸಿಕ್ ಅನ್ನೋದನ್ನು ಕೂಡ ಯಾವತ್ತು ನಾವು ಲೈಫ್ ಟೈಮ್ ನೆನಪಲ್ಲಿ ಇಟ್ಕೋತೀವಿ. ಆ ತರ ಒಂದು ಒಳ್ಳೆ ಮ್ಯೂಸಿಕ್ ಸಿಕ್ಕಿದೆ. ಥ್ಯಾಂಕ್ ಯು ಸುನಾ ಸರ್, ಥ್ಯಾಂಕ್ ಯು. ಅಂಡ್ ಲಿರಿಕ್ಸ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ, ಥ್ಯಾಂಕ್ ಯು. ಅಂಡ್ ಆರಾಧ್ಯ ಅವರು ಫ್ರೆಂಡ್ ಪಾತ್ರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಮಲಯಾಳಂ ಸೀರಿಯಲ್ ಎಲ್ಲ ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ನನ್ನ ಫ್ರೆಂಡ್ಸ್ ಅಭಿ ಮತ್ತೆ ಅಭಿ ಮಹೇಶ್ ಇಬ್ರು ಬಂದಿಲ್ಲ ಅನ್ಕೋದೀನಿ. ಓಕೆ, ಅವ್ರಿಗೆ ಥ್ಯಾಂಕ್ಸ್. ಅಂಡ್ ದೇವೇಂದ್ರ ಸರ್, ರಮೇಶ್ ಸರ್ ಮತ್ತೆ ಪ್ರಶಾಂತ್ ಸರ್, ಈ 3 ಆಧಾರ ಸ್ತಂಭದಾಗಿ ನಿಂತಿದ್ದಾರೆ ಇದರಲ್ಲಿ ಸಿನಿಮಾ ನಿರ್ಮಾಪಕರಾಗಿ. ಇವರು ಬರೀ ನಿರ್ಮಾಪಕರಾಗಿ ಏನಾಗ್ತಿದೆ, ಎಷ್ಟು ಖರ್ಚಾಗ್ತಿದೆ ಅದನ್ನೆಲ್ಲ ಜೊತೆಗೆ ಇದ್ದು, ಈಗ ರೈನ್ ನಲ್ಲಿ ಮತ್ತೊಂದಾಗ್ಲಿ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. ರೈನ್ ಬಿಡೋ ಟೈಮ್ ಅಲ್ಲಿ ಒಂದು ಪೈಪ್ ಇಟ್ಕೊಳ್ಳೋಕೆ ಒಬ್ಬ ಇಲ್ಲ ಅಂದ್ರೆ ಪ್ರೊಡ್ಯೂಸರ್ ಹೋಗಿ ಇಟ್ಕೊಳ್ಳೋರು. ಸೊ ಇವ್ರ ಶ್ರಮ ತುಂಬಾ ಇದೆ ಈ ಸಿನಿಮಾದಲ್ಲಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ 2-2.5 ವರ್ಷ ಆದ್ಮೇಲೆ ನಂದೊಂದು ಸಿನಿಮಾ ರಿಲೀಸ್ ಆಗ್ತಿದೆ. ಸ್ವಲ್ಪ ಜಾಸ್ತಿನೇ ನರ್ವಸ್ ಆಗಿದ್ದೀನಿ, ಬಿಕಾಸ್ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದೆ ಸಿನಿಮಾ. ಅದು ಸಿನಿಮಾ ನೋಡಿದ್ಮೇಲೆ ನೀವು 100% ಎಲ್ಲರೂ ಪ್ರೀತಿಯಿಂದ ಅಬ್ಕೆ ಕೊಡ್ತೀರಾ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.